ಹೇಗಿದ್ದೀರಾ ಎಲ್ಲರೂ? ನನ್ನ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಮೈಸೂರು ಎಕ್ಸಿಬಿಷನ್ನ ಮುಗಿಸ್ಕೊಂಡು ನಾವೆಲ್ಲರೂ ಮುರುಡೇಶ್ವರಗೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಇವತ್ತಿನ ವಿಡಿಯೋ ಬಂದು ನಮ್ಮ ಮುರುಡೇಶ್ವರ ಟ್ರಿಪ್ಪು ಹೇಗಿತ್ತು, ಹೇಗೆ ಎಂಜಾಯ್ ಮಾಡಿದ್ವಿ, ಅಲ್ಲಿ ರೂಮ್ಸು, ಫುಡ್ಡು ಎಲ್ಲ ಯಾವ ರೀತಿ ಇರುತ್ತೆ ಪ್ರತಿಯೊಂದೂ ನನ್ನ ಎಕ್ಸ್ಪೀರಿಯನ್ಸ್ ಜೊತೆಗೆ ನಿಮಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ನಾವು ನೈಟ್ 9 ಗಂಟೆಗೆ ಸ್ಲೀಪರ್ ಬಸ್ನಲ್ಲಿ ಮೈಸೂರಿಂದ ಮುರುಡೇಶ್ವರಗೆ ಹೊರಟ್ವಿ. ಬೆಳಗ್ಗೆ ಮುರುಡೇಶ್ವರಕ್ಕೆ ರೀಚ್ ಆದಾಗ 6:30 ಆಗಿತ್ತು. ಸೊ ನಾನು ಧರ್ಮಸ್ಥಳ ಎಲ್ಲ ಕಡೆ ಇರೋ ಥರನೇ ಮುರುಡೇಶ್ವರದಲ್ಲೂ ಟೆಂಪಲ್ ರೂಮ್ಸ್ ಅವೈಲಬಲ್ ಇರುತ್ತೆ ಅಂತ ಅಂದ್ಕೊಂಡು ಎಲ್ಲ ಕಡೆ ವಿಚಾರಿಸಿದೆ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಮುರುಡೇಶ್ವರದಲ್ಲಿ ಯಾವುದೇ ರೀತಿ ಟೆಂಪಲ್ ರೂಮ್ಸ್ ಅವೈಲಬಲ್ ಇರೋದಿಲ್ಲ, ಜಸ್ಟ್ ಪ್ರೈವೇಟ್ ಲಾಡ್ಜಸ್ಸು ಮತ್ತು ಹೋಟೆಲ್ಸ್ ಅವೈಲಬಲ್ ಇರುತ್ತೆ ಅಂತ ಹೇಳಿ. ಸೊ ಹೋಟೆಲ್ಸ್ಗೆ ಯಾವುದಾದ್ರೂ ಹೋಗೋಣ ಅಂತ ಹೇಳಿ ವಿಚಾರಿಸಿದ್ದಕ್ಕೆ ಮುರುಡೇಶ್ವರ ಇಸ್ ಅ ವೆರಿ ವೆರಿ ಎಕ್ಸ್ಪೆನ್ಸಿವ್ ಪ್ಲೇಸ್. ಒಂದು ದಿನಕ್ಕೆ 4,000 ಕಮ್ಮಿ ರೂಮ್ಗಳೇ ಇಲ್ಲ. ಎಲ್ಲ ಕಡೆನೂ ವಿಚಾರಿಸಿ ಆದಮೇಲೆ ನಾನು ಒಬ್ಬರು ಆಟೋದವ್ರನ್ನ ಕೇಳಿದೆ, ನಮಗೆ ನೈಟ್ ಸ್ಟೇಗೆ ರೂಮ್ ಬೇಡ, ಜಸ್ಟ್ 1 ಡೇ ಮಾತ್ರ ಇರೋದಕ್ಕೆ, ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಇರೋದಕ್ಕೆ ನನಗೆ ರೂಮ್ ಅವೈಲಬಿಲಿಟಿ ಇದೆಯಾ ಹೇಳಿ ಅಂತ ಹೇಳಿ. ಸೊ ಆವಾಗ ಅವ್ರು ನನಗೆ ಈ ರೂಮ್ನ ತೋರಿಸಿದ್ರು. ಇದು ಟೆಂಪಲ್ ಹತ್ರನೇ ಇರೋವಂಥ ಒಂದು ಲಾಡ್ಜು. ಇಲ್ಲಿ ಹವರ್ ಲೆಕ್ಕದಲ್ಲಿ ರೂಮ್ಸ್ನ ಕೊಡ್ತಾರೆ. ಲೈಕ್ 1 ಹಾರ್ಗೆ ಅಥವಾ ನೀವು ಹಾಫ್ ಎ ಡೇ ಇರ್ತೀರಾ ಅಂತ ಅಂದರೆ 800 ರುಪೀಸ್ನ ಚಾರ್ಜ್ ಮಾಡ್ತೀವಿ. ಈವ್ನಿಂಗ್ ಏನಾದರೂ ಸಂಜೆ ಆಗೋಗ್ಬಿಟ್ರೆ ನಿಮಗೆ 1000 ರುಪೀಸ್ ಪೇ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ರೂಮ್ ಏನೂ ತುಂಬ ದೊಡ್ಡದಾಗಿರಲಿಲ್ಲ, ಬಟ್ ಬೇಸಿಕ್ ಫೆಸಿಲಿಟೀಸ್ ಎಲ್ಲನೂ ಇತ್ತು. ಡಬಲ್ ಕಾಟ್ ಬೆಡ್ ಇತ್ತು, ಒಂದು ಟಿ ವಿ ಇತ್ತು, ಫ್ಯಾನ್ ಇತ್ತು, ಅಟ್ಯಾಚ್ ಬಾತ್ರೂಮು ಮತ್ತು ಮಿರರು ಇಷ್ಟು ಇತ್ತು. ಸೊ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆದ್ವಿ. ನೈಟ್ ಬೇರೆ ನಾವು ಮೈಸೂರು ಎಕ್ಸಿಬಿಷನ್ ಎಲ್ಲ ಸುತ್ತಾಡಿ ಬಂದಿದ್ವಿ ಮತ್ತು ಸ್ಲೀಪರ್ ಬಸ್ನಲ್ಲಿ ಜರ್ನಿ ಮಾಡಿದ್ವಿ. ಸೊ ಸ್ವಲ್ಪ ಆಯಾಸನೇ ಅನ್ನಿಸ್ತಾ ಇತ್ತು. ಸೊ ಬಂದ ತಕ್ಷಣ ಒಂದು ಅರ್ಧ ಗಂಟೆ ಎಲ್ಲರೂ ಮಲ್ಕೊಂಡ್ಬಿಟ್ವಿ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಎಲ್ಲ ತಲೆಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ನಮ್ಮ ರೂಮು ದೇವಸ್ಥಾನದಿಂದ ವಾಕೆಬಲ್ ಡಿಸ್ಟೆನ್ಸಲ್ಲೇ ಇದ್ದಿದ್ದರಿಂದ ಫ್ರೆಶ್ ಅಪ್ ಆದಮೇಲೆ ನಾವು ದರ್ಶನಕ್ಕೆ ಅಂತ ಹೇಳಿ ನಡ್ಕೊಂಡೇ ಹೊರಟ್ವಿ. ಇದು ದೇವಸ್ಥಾನದ ಕಲ್ಯಾಣಿ. ಇಲ್ಲಿ ಜನರಿಗೆ ಸ್ನಾನಕ್ಕೆ ಅವಕಾಶ ಇಲ್ಲ, ಬಟ್ ದೇವರ ಉತ್ಸವಕ್ಕೆ, ತೆಪ್ಪೋತ್ಸವಕ್ಕೆ ಇದಕ್ಕೆಲ್ಲನೂ ಈ ಕಲ್ಯಾಣಿನ ಬಳಸ್ಕೋತಾರೆ. ಹಾಗೆ ದೇವರ ಅಭಿಷೇಕಕ್ಕೆ ಕೂಡ ಇಲ್ಲಿನ ನೀರನ್ನ ಬಳಸಲಾಗುತ್ತೆ ಅಂತ ಹೇಳ್ತಾರೆ. ಮುರುಡೇಶ್ವರ ಟೆಂಪಲ್ಲು ತುಂಬ ಫೇಮಸ್ ಆಗಿ ಇರೋವಂಥದ್ದೇ ಅದರ ಅತಿ ಎತ್ತರದ ಗೋಪುರಕ್ಕೆ ಮತ್ತು ಅತಿ ಎತ್ತರದ ಶಿವ ಸ್ಟ್ಯಾಚ್ಯೂಗೆ ಅಲ್ವಾ. ಸೊ ದೇವಸ್ಥಾನದ ಹತ್ರ ಹೋಗ್ತಾ ಹೋಗ್ತಾ ನನಗೆ ಆ ಗೋಪುರ ಮತ್ತು ಆ ಸುತ್ತಮುತ್ತ ನೇಚರ್ನ ನೋಡಿ ಒಂಥರ ಥ್ರಿಲ್ಲಿಂಗ್ ಅಂತ ಅನ್ಸೋಕ್ಕೆ ಶುರುವಾಯಿತು. ಆ್ಯಂಡ್ ಸುತ್ತ ಪೂರ್ತಿ ಸಮುದ್ರ, ಸಮುದ್ರದ ಅಲೆಗಳು ಮತ್ತು ಆ ತಂಪಾದ ಗಾಳಿ, ಮಾರ್ನಿಂಗ್ ವೈಬ್ಸು ಸಖತ್ತು ಒಂಥರ ಪಾಸಿಟಿವ್ ಫೀಲ್ ಕೊಡ್ತಾ ಇತ್ತು. ನಾನು ಇದೇ ಫಸ್ಟ್ ಟೈಮ್ ಮುರುಡೇಶ್ವರಗೆ ಬಂದಿದ್ದು. ಸೊ ನನಗೆ ಅಲ್ಲಿ ವೆದರು, ಆ ದೊಡ್ಡ ಗೋಪುರ, ಪ್ರತಿಯೊಂದೂ ಆ ಸಮುದ್ರ ಎಲ್ಲ ತುಂಬಾ ಥ್ರಿಲ್ಲಿಂಗ್ ಫೀಲ್ ಕೊಡ್ತಾ ಇತ್ತು. ನನ್ನ ಸ್ಕೂಲ್ ಟ್ರಿಪ್ಪಲ್ಲೂ ಕೂಡ ನಾನು ಮುರುಡೇಶ್ವರಕ್ಕೆ ಹೋಗೇ ಇರಲಿಲ್ಲ. ಧರ್ಮಸ್ಥಳ, ಹೊರನಾಡು, ಶೃಂಗೇರಿ, ಸುಬ್ರಹ್ಮಣ್ಯ ಈ ಕಡೆ ಎಲ್ಲ ಸೌತ್ ಟೆಂಪಲ್ಸ್ನ ಕವರ್ ಮಾಡಿದ್ದೀನಿ. ಬಟ್ ಮುರುಡೇಶ್ವರ, ಗೋಕರ್ಣ ಇದು ಯಾವುದನ್ನು ನಾನು ನೋಡಿರಲಿಲ್ಲ. ಸೊ ಒಂದ್ಸಲ ನೋಡ್ದಂಗೆ ಆಗುತ್ತೆ, ದೇವ್ರ ದರ್ಶನ ಆಗುತ್ತೆ, ಎಂಜಾಯ್ಮೆಂಟ್ ಇರುತ್ತೆ ಅಂತಲೇ ಇವತ್ತು ಬಂದಿದ್ವಿ. ಸೊ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಹೋಗ್ತಾ ಹೋಗ್ತಾ ಹಾಗೇನೆ ವಿಡಿಯೋ ಮಾಡಿದ್ದೀನಿ ನೋಡಿ. ನಾವು ಬೆಳಗ್ಗೆ 8:30 ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ರಿಂದ ಜನನೂ ಏನು ಅಷ್ಟೊಂದು ಜನ ಇರಲಿಲ್ಲ. ಸೊ ಆರಾಮಾಗಿ ಯಾವುದೇ ಕ್ಯೂ ಇಲ್ಲದೆ ಚೆನ್ನಾಗಿ ದರ್ಶನ ಆಯಿತು. ಇದು ದೇವಸ್ಥಾನದ ಪ್ರಾಕಾರ. ಇಲ್ಲೂ ಕೂಡ ಸುಮಾರು ದೇವಸ್ಥಾನಗಳಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ದತ್ತಾತ್ರೇಯ ಗುರುಗಳ ದೇವಸ್ಥಾನ ಇದೆ, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಎಲ್ಲ ದೇವರುಗಳಿಗೂ ನಮಸ್ಕಾರ ಹಾಕ್ಕೊಂಡು ಪ್ರಾಕಾರನ ಪ್ರದಕ್ಷಿಣೆ ಹಾಕಿ ಒಂದೆರಡು ಫೋಟೋಸ್ ತೆಕ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮುಂದೆ ಮೂವ್ ಆದ್ವಿ. ಅಲ್ಲಿಂದ ನೆಕ್ಸ್ಟು ದೇವಸ್ಥಾನದ ಒಳಭಾಗದಲ್ಲೇನೆ ಅನ್ನಪೂರ್ಣ ಭೋಜನಾಲಯ ಅಂತ ಹೇಳಿ ಅನ್ನಪ್ರಸಾದಕ್ಕೆ ದಾರಿ ಇದೆ. ಸೊ ಅಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾರೆ ಮತ್ತು ಮಧ್ಯಾಹ್ನ ಊಟ ಕೂಡ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಹೇಳಿ ಅಲ್ಲೇ ಹೋದ್ವಿ.
ಸೊ ಅಲ್ಲಿ ತಿಂಡಿ ಹೇಗಿತ್ತು ಅಂತ ಅಂದರೆ ಉಪ್ಪಿಟ್ಟು ಮತ್ತು ಚೂಡ ಕೊಟ್ಟಿದ್ರು. ಚೂಡ ಅಂತ ಅಂದರೆ ಪೇಪರ್ ಅವಲಕ್ಕಿ ಥರ, ನಮ್ಮ ಕಡೆ ನಾವು ಮಾಡೋದಿಲ್ಲ. ಈವನ್ ಶೃಂಗೇರಿನಲ್ಲಿ ಮತ್ತು ಹೊರನಾಡಲ್ಲಿ ಕೂಡ ಇದನ್ನು ಕೊಡ್ತಾರೆ. ಆ್ಯಂಡ್ ಇದ್ರ ಜೊತೆಗೆ ನಾನು ವಿಡಿಯೋ ಮಾಡೋದು ಮರ್ತಿದ್ದೆ, ಅಲ್ಲಿ ಒಂಥರ ಹಾಲು ಥರ ಕೊಟ್ಟರು ನಮಗೆ. ಅದು ಹಾಲು ಅಥವಾ ಏನಾದರೂ ಕಷಾಯನೂ ಗೊತ್ತಿರಲಿಲ್ಲ, ಬಟ್ ಕುಡಿಯೋಕ್ಕೆ ತುಂಬ ಚೆನ್ನಾಗಿತ್ತು. ತಿಂಡಿ ಮುಗಿಸ್ಕೊಂಡು ನಾವು ಹೋಗಿದ್ದು ದೇವಸ್ಥಾನದ ರಾಜಗೋಪುರಕ್ಕೆ. ಸೊ ಇಲ್ಲಿ ಲಿಫ್ಟ್ ಫೆಸಿಲಿಟಿ ಇದೆ, ಒಬ್ಬರಿಗೆ 10 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಸೊ ದೇವಸ್ಥಾನದ ಗೋಪುರದ 17ನೇ ಫ್ಲೋರ್ಗೆ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ನಾವು ದೇವಸ್ಥಾನದ ಸುತ್ತ ವ್ಯೂ ಹೇಗಿದೆ ಅಂತ ಹೇಳಿ ಸೂಪರಾಗಿ ಕಾಣುತ್ತೆ, ನೋಡ್ಕೋಬಹುದು. ಬಟ್ ಲಿಫ್ಟ್ ಮಾತ್ರ ತುಂಬಾ ರಶ್ ಇರುತ್ತೆ, ಮತ್ತು ಲಿಫ್ಟ್ ಆಪರೇಟರ್ಸ್ ಯಾರೂ ಇರೋದಿಲ್ಲ, ಅದೊಂದೇ ಪ್ರಾಬ್ಲಮ್ ಆಗೋದು. ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನಾವು ಲಿಫ್ಟಲ್ಲಿ ದೇವಸ್ಥಾನದ 17ನೇ ಫ್ಲೋರ್ಗೆ ಅಂದರೆ ಗೋಪುರದ 17ನೇ ಫ್ಲೋರ್ಗೆ ಬಂದ್ವಿ. ಸೊ 17th ಫ್ಲೋರ್ನಲ್ಲಿ ನಮಗೆ 2 ವಿಂಡೋ ಸಿಗುತ್ತೆ. ಒಂದು ವಿಂಡೋದಲ್ಲಿ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ಇರೋಂಥ ಟಾಲೆಸ್ಟ್ ಶಿವ ಸ್ಟ್ಯಾಚ್ಯೂನ ನಾವು ನೋಡ್ಬೋದು. ಸೊ 17th ಫ್ಲೋರಿಂದ ಗೋಪುರದಿಂದ ವ್ಯೂ ಮಾಡಿದ್ರೆ ವ್ಯೂ ಮಾತ್ರ ಆಸಮ್ ಆಗಿ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದರೆ ಆ ಸಮುದ್ರದ ಮಧ್ಯದಲ್ಲಿ ಶಿವ, ಆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಈ ಬ್ಯಾಕ್ ಸೈಡ್ ಏನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಕೂಡ ನಾವು ಹೋಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಕ್ಲಿಪ್ಪಿಂಗ್ನ ಹಾಕಿದ್ದೀನಿ, ನಾವು ಕೂಡ ಅಲ್ಲಿ ಹೋಗಿದ್ವಿ. ಇಲ್ಲಿ ದೇವಸ್ಥಾನದ ಗೋಪುರ ಇನ್ನೂ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೋ, ರಿಪೇರಿ ಮಾಡ್ತಾ ಇದ್ದಾರೋ, ತುಂಬ ಬಾರ್ಸ್ ಎಲ್ಲ ಹಾಕಿದ್ರು. ಸೊ ಅದರಲ್ಲೇನೆ ನಾನು ವಿಡಿಯೋನ ಮಾಡಿದ್ರಿಂದ ನಿಮಗೆ ಬಾರ್ಸ್ ಎಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಂಡೋದಲ್ಲಿ ಕಂಪ್ಲೀಟಾಗಿ ನಮಗೆ ಸಮುದ್ರ ಕಾಣುತ್ತೆ. ಸೊ ಸಮುದ್ರ ಹೇಗಿದೆ, ಸೊ ಅಲ್ಲಿ ಯಾವ ರೀತಿ ಎಲ್ಲ ಬೀಚಲ್ಲಿ ಗೇಮ್ ಆಡ್ತಾ ಇದ್ದಾರೆ, ಎಲ್ಲರೂ ಆಟ ಆಡ್ತಾ ಇದ್ದಾರೆ, ಎಲ್ಲ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಅಲ್ಲಿ ಹೋದರೆ ಆ ಸಮುದ್ರದ ಅಲೆಗಳ ಸೌಂಡು, ಆ ಮೇಲ್ಗಡೆಯಿಂದ ನಾವು ನೋಡೋವಂಥ ವ್ಯೂ, ಇದೆಲ್ಲ ಹೇಗೆ ಅನಿಸುತ್ತೆ ಅಂದರೆ ಸೀರಿಯಸ್ಲಿ ಗೂಸ್ ಬಂಪ್ಸ್ ಬರುತ್ತೆ. ಲೈಫಲ್ಲಿ ಒಂದು ಸಲನಾದರೂ ಮುರುಡೇಶ್ವರನ ನೋಡಲೇಬೇಕು ಅಂತ ಅನಿಸುತ್ತೆ. ಟಿಫನ್ ಮುಗಿಸಿ ರಾಜಗೋಪುರದಿಂದ ವ್ಯೂ ಮಾಡಿ ಕೆಳಗಡೆ ಬರೋ ಅಷ್ಟೊತ್ತಿಗಾಗಲೇ 10 o'clock ಆಗಿತ್ತು. ಸೊ ಅಲ್ಲಿ ಒಂದೆರಡು ಫೋಟೋ ಸೆಷನ್ನ ಮಾಡಿಕೊಂಡು ದೇವಸ್ಥಾನದ ಬ್ಯಾಕ್ ಸೈಡು, ಅದೇ ಟಾಲೆಸ್ಟ್ ಶಿವ ಇದೆಯಲ್ಲ, ಸೊ ಅಲ್ಲಿಗೆ ಹೋದ್ವಿ ನಾವು. ಈ ಟಾಲೆಸ್ಟ್ ಶಿವ ಸ್ಟ್ಯಾಚ್ಯೂ ಟೆಂಪಲಲ್ಲಿ ನಮಗೆ ಸಿಗುವಂಥದ್ದೇ ಈ ಭೂಕೈಲಾಸ ಗುಹೆ ಮ್ಯೂಸಿಯಮ್ಮು. ಇಲ್ಲಿ ಪ್ರತಿಯೊಂದೂ ರಾವಣ ಹೇಗೆ ಆತ್ಮಲಿಂಗನ ಪಡ್ಕೊಂಡ್ರು ಅನ್ನೋದನ್ನು ಪಿಕ್ಚರೈಸ್ಡ್ ಆಗಿ ತೋರಿಸಿದ್ದಾರೆ. ಸೊ ಇಲ್ಲಿ ರಾವಣನ ತಾಯಿ ಸಮುದ್ರದಲ್ಲಿ ಶಿವಲಿಂಗನ ಮಾಡಿ ಪೂಜೆ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಸೊ ಅದನ್ನು ನೋಡಿದಂಥ ರಾವಣ ಅವ್ರ ಅಮ್ಮಂಗೆ ಕಷ್ಟಪಡಬೇಡ ನೀನು, ನಾನು ಶಿವನ್ ಆತ್ಮಲಿಂಗನೇ ತೊಗೊಂಡು ಬಂದು ನಿಮಗೆ ಪೂಜೆ ಮಾಡೋದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿ ಈಶ್ವರನ ಕುರಿತು ತಪಸ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿರೋ ಅಂಥ ಪ್ರತಿ ಮಾಡೆಲ್ಸ್ನು ನಾನು ನಿಮಗೆ ಸ್ಟೋರಿ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಹೇಳಿ, ನಮ್ಮ ಕಥೆಗಳು ನಮ್ಮ ಮಕ್ಕಳಿಗೆ ಅರ್ಥ ಆಗಬೇಕು ಅಲ್ವಾ. ಸೊ ಇದನ್ನು ಸೆಪ್ರೇಟಾಗಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಇದನ್ನು ಒಂದು ಫಾಸ್ಟ್ ಲುಕ್ಕಲ್ಲಿ ತೋರಿಸ್ಕೊಂಡು ಬರ್ತೀನಿ, ನೀವು ಕೂಡ ನೋಡ್ಕೊಂಬನ್ನಿ.
ದೇವಸ್ಥಾನನ ಕಂಪ್ಲೀಟಾಗಿ ನೋಡಿಕೊಂಡು ಫೋಟೋಸು ವೀಡಿಯೋಸು ಎಲ್ಲ ತೆಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಮೇಲಿಂದ ನಾವು ಮತ್ತೆ ರೂಮ್ಗೆ ರಿಟರ್ನ್ ಆದಾಗ 12 ಗಂಟೆ ಆಗಿತ್ತು. ಸೊ ವಾಪಸ್ಸು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅಲ್ಲಿಂದ ಗೆಟಪ್ ಚೇಂಜ್ ಮಾಡಿಕೊಂಡು ಬೀಚಲ್ಲಿ ಎಂಜಾಯ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಬೀಚ್ ದೇವಸ್ಥಾನದ ಪಕ್ಕದಲ್ಲೇ ಇರೋದು. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋದವರೆಲ್ಲ ಡೈರೆಕ್ಟಾಗಿ ದೇವಸ್ಥಾನದಿಂದ ಬರಬೇಕಾದ್ರೇನೆ ಬೀಚ್ನ ವಿಸಿಟ್ ಮಾಡಿ ಬರ್ತಾರೆ. ಆ್ಯಂಡ್ ಎಲ್ರಿಗೂ ಬೀಚಲ್ಲಿ ಆಡೋದಕ್ಕೆ ಕಂಫರ್ಟಬಲ್ ಕ್ಲಾತ್ಸ್ ಬೇಕು ಅಂತ ಅಂದರೆ ಕೂಡ ಬೀಚ್ ಹತ್ರನೇ ನೋಡಿ ಇಲ್ಲಿ ತುಂಬ ಅಂಗಡಿಗಳಿದೆ. ಎಲ್ಲ ರೀತಿ ಬಟ್ಟೆಗಳು ಮೆನ್ಸ್ ವುಮೆನ್ಸ್ ಚಿಲ್ಡ್ರನ್ ವೇರ್ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ. ಬಟ್ ನಮಗೆ ರೂಮ್ ಹತ್ರದಲ್ಲೇ ಇದ್ದಿದ್ದರಿಂದ ನಾವು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೀಚಿಗೆ ಬಂದ್ವಿ. ಬೀಚ್ ಅಂತೂ ಇಟ್ಸ್ ಅನ್ ಅಮೇಝಿಂಗ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್. ನಾನು ಅದನ್ನು ಹೇಳೋಕ್ಕಾಗಲ್ಲ. ಡೆಫಿನೆಟ್ಲಿ ಯು ಪೀಪಲ್ ಹ್ಯಾವ್ ಟು ವಿಸಿಟ್ ಆ್ಯಂಡ್ ಎಂಜಾಯ್ ಫಾರ್ ಯುವರ್ ಓನ್ ಎಕ್ಸ್ಪೀರಿಯನ್ಸ್. ಸಮೃದ್ಧಿಗೆ ತುಂಬ ಆಸೆ ಅಂತಲೇ ನಾವು ಬೀಚಿಗೆ ಹೋಗಿದ್ದು. ಬಟ್ ಫಸ್ಟ್ ಅಂತೂ ಸಮುದ್ರ ನೋಡಿ ಸಮೃದ್ಧಿ ಫುಲ್ ಶಾಕ್ ಆಗಿಬಿಟ್ಲು. ನೀರಲ್ಲಿ ಕೂರ್ಲೇ ಇಲ್ಲ ಅವಳು. ಬರೀ ಮುಂದೆನೇ ಆಟಾಡ್ತಾ ಇದ್ಲು. ನೀರು ಬಂದ ತಕ್ಷಣನೇ ಎದ್ದು ನಿಂತ್ಕೊಂಡು ಬಿಡ್ತಾ ಇದ್ಲು. ಅಮ್ಮ ಸಾಕು ಹೋಗೋಣ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ಲು. ಬಟ್ ಒಂದು 5 ನಿಮಿಷ 10 ನಿಮಿಷದಲ್ಲಿ ಯಾವ ಲೆವೆಲಿಗೆ ಅಡ್ಜಸ್ಟ್ ಆದ್ಲು ಅಂತ ಅಂದರೆ ಎಕ್ಸಾಕ್ಟ್ಲಿ 2.5 ಅವರ್ಸ್ ನಾವು ನೀರಲ್ಲಿ ಆಟಾಡಿದ್ದೀವಿ. ಅವಳು ಮಾತ್ರ ನೀರಿಂದ ಎದ್ದು ಬರೋಕ್ಕೆ ರೆಡಿ ಇರಲಿಲ್ಲ. ಅಷ್ಟು ಮಜಾ ಮಾಡ್ತಾ ಇದ್ಲು. ನಾನು ಪ್ರಕಾಶ್ ಸಮೃದ್ಧಿ ಎಲ್ಲರೂ ಒಟ್ಟಿಗೆ ಆಟ ಆಡಿದ್ವಿ. ಸಖತ್ ಎಂಜಾಯ್ ಮಾಡಿದ್ವಿ. ಬಟ್ ಅದನ್ನು ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಕೆಲವು ಮೂಮೆಂಟ್ಸ್ ಅಷ್ಟೇ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ಫೋನ್ನ ಅಲ್ಲೇ ಒಂದು ಅಂಗಡಿ ಹತ್ರ ಕೊಟ್ಬಿಟ್ಟು ಫುಲ್ ಬೀಚಲ್ಲಿ ಆಟ ಆಡಿದ್ವಿ. ಬಂದವ್ರಿಗೆ ಮೆಮೊರೀಸ್ಗೆ ಇರಲಿ ಅಂತ ಫೋಟೋ ತೆಗೆಯೋದಕ್ಕೆ ತುಂಬ ಜನ ಫೋಟೋಗ್ರಾಫರ್ಸ್ ಸಿಗ್ತಾರೆ. ಅವರೇ ಬಂದು ನಿಮ್ಮನ್ನು ಕೇಳ್ತಾ ಇರ್ತಾರೆ. 1 ಫೋಟೋ 50 ರುಪೀಸ್ ಅಂತ ಹೇಳ್ತಾರೆ. ಸೊ ನಾವು 3-4 ಥರ ಫೋಟೋಸ್ಗಳನ್ನ ತೆಗೆಸಿದ್ವಿ. ಚೆನ್ನಾಗಿ ಎಂಜಾಯ್ ಮಾಡಿ ಸಖತ್ತು ಒಳ್ಳೆ ಮೆಮೊರೀಸ್ನ ಇಟ್ಕೊಂಡು ನಾವು ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬೀಚಿಂದ ರಿಟರ್ನ್ ಬಂದ್ವಿ. ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಊಟನೂ ಮುಗ್ದೋಗಿತ್ತು. ಸೊ ಅಲ್ಲೇ ಇದ್ದಿದ್ದಂಥ ಒಂದು ವೆಜ್ ಹೋಟೆಲ್ಗೆ ಹೋಗಿ ಊಟನ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ನಾವು ರಿಟರ್ನು ಗೋಕರ್ಣಕ್ಕೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡ್ದೇನೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು ಆ್ಯಂಡ್ ಬಾಯ್ ಬಾಯ್.